ನಮ್ಮ ವೇದವ್ಯಾಸರು ಅಂದರೆ ಏನಂತ ತಿಳ್ಕೊಂಡಿದ್ದೀರಿ? ಲೋಕಾಚಾರ್ಯರು ವೇದವ್ಯಾಸರು ಅಂತ. ಇವರು ಲೋಕಾಚಾರ್ಯರು. ಅದಕ್ಕೆ ನಮ್ಮ ಸ್ವಾಮಿಗಳು ಅಂದರೆ ವಿಶ್ವೇಶ ತೀರ್ಥರು, ಪೇಜಾವರ ಸ್ವಾಮಿಗಳು ಅವ್ರು ಹೇಳ್ತಾ ಇದ್ರು, ನಮ್ಮ ಗುರುಗಳು, ವೇದವ್ಯಾಸರು ಲೋಕಾಚಾರ್ಯರು ಅಂದರೆ ಅವರು ರಾಷ್ಟ್ರ ಪಿತಾ ಅವರೇ ಅಂತೆ. ನಿಜವಾಗಿ ರಾಷ್ಟ್ರ ಪಿತಾ ಅಂದರೆ ಯಾರು ಅಂದರೆ ಅದು ವೇದವ್ಯಾಸರು ಅಂತ ಹೇಳ್ತಾರೆ. ರಾಷ್ಟ್ರಪಿತ ಯಾಕೆ? ಇಡೀ ರಾಷ್ಟ್ರಕ್ಕೆ ತಂದೆ ಥರ ರಕ್ಷಣೆ ನೀಡಿದರು. ಯಾಕೆ? ಮಹಾಭಾರತದಂಥ ದೊಡ್ಡ ಗ್ರಂಥ ಕೊಟ್ಟು ಪೋಷಣೆ ಪಾಲನೆಯನ್ನು ಮಾಡಿದವರು. ತಂದೆ ಪಿತಾ ಅಂತ ಯಾರನ್ನು ಕರಿತೀವಿ? ಪಾಲನೆ ಮಾಡೋರಿಗೆ. ನಿಮಗೆ ಪಾಲನೆ ಮಾಡೋದು ಅಂದರೆ ಏನು? ಸಂಸಾರದಿಂದ ಉದ್ಧಾರ ಮಾಡೋದ್ರೆ ನಿಜವಾಗಿ ಪಾಲನೆ ಮಾಡೋರು ಅಂತ ಅರ್ಥ. ಯಾರು ನಿಮಗೆ ಸಂಸಾರದಿಂದ ಉದ್ಧಾರ ಮಾಡೋದು? ಜ್ಞಾನ ನೀಡಿ. ಅದು ವೇದವ್ಯಾಸರಂಥ ಮಹಾನುಭಾವರು. ಹಾಗೆ ನಿಜವಾಗಿ ರಾಷ್ಟ್ರ ಪಿತಾ. ರಾಷ್ಟ್ರ ಅಂದೇನು? ಬರೀ ಇದಲ್ಲದೆ ವಿಶ್ವಪಿತ ಅಂತ ಹೇಳಬೇಕು. ಆ ರೀತಿ ವೇದವ್ಯಾಸರ ಸ್ಥಾನ ತುಂಬ ದೊಡ್ಡದು. ಅದನ್ನು ನಾವು ಮರೆತು ಬಿಟ್ಟಿದ್ದೀವಿ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಅಂತ ಅವರನ್ನ ಲೋಕಾಚಾರ್ಯ ಅಂತ ಕರೀತಾರೆ. ಇಡೀ ಲೋಕ, ಒಂದಲ್ಲ ಎರಡಲ್ಲ, ಇಡೀ ರಾಷ್ಟ್ರಪಿತ ಅಷ್ಟೇ ಅಲ್ಲ ಹೊರತು ಇಡೀ ವಿಶ್ವಕ್ಕೆ, ಇಡೀ ಲೋಕಗಳಿಗೆ, ಇನ್ಯಾವುದ್ಯಾವುದಿದೋ ಚತುರ್ದಶ ಲೋಕಗಳು, ಒಟ್ಟು ಯಾವುದೇ ಲೋಕ, ಅಂದಂತ ಬಸ್ಸಿರಲಿ ನರಕ ಇರಲಿ, ಯಾವುದೇ ಲೋಕ, ಆ ಎಲ್ಲ ಲೋಕಗಳಿಗೆ ಸ್ವಾಮಿ ಯಾರು? ಆ ವೇದವ್ಯಾಸರಿಂದ ಸಾಕ್ಷಾತ್